ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಹೀರೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಇದು ಹೀರೆಕಾಯಿ ಕಡಿಮೆ ಅವಧಿಯಲ್ಲಿ ಬರುವಂಥ ಒಂದು ಬೆಳೆ. ಇದನ್ನು ಸಾಮಾನ್ಯವಾಗಿ ಮಳೆಗಾಲದಲ್ಲೇ ನಾಟಿ ಮಾಡಿದರೆ ಅಧಿಕ ಇಳುವರಿಯನ್ನು ನಾವು ಪಡಿಬೋದು. ಯಾಕಂದರೆ ಮಳೆಗಾಲದಲ್ಲಿ ಮಳೆ ಚೆನ್ನಾಗಿ ಆಗೋದ್ರಿಂದ ನೀರಿನ ಅವಶ್ಯಕತೆಯೂ ಕಡಿಮೆ ಆಗುತ್ತೆ ಮತ್ತು ಇದು ಕಡಿಮೆ ಅವಧಿಯಲ್ಲಿ ಬರುವಂಥ ಒಂದು ಉತ್ತಮವಾದ ಇಳುವರಿ ಪಡೆಯುವಂಥ ಒಂದು ತರಕಾರಿ ಬೆಳೆ. ಇದು ನಮ್ಮ ಮಾರುಕಟ್ಟೆಯಲ್ಲಿ ವರ್ಷವಿಡೀ ಬೇಡಿಕೆ ಇರುವಂಥ ಒಂದು ತರಕಾರಿ ಬೆಳೆ. ಇದು ಆರೋಗ್ಯಕ್ಕೆ ಉತ್ತಮವಾದ ಒಂದು ತರಕಾರಿ. ಸ್ನೇಹಿತರೆ, ಇದನ್ನು ನಾವು ಕಡಿಮೆ ಬಂಡವಾಳದಿಂದ ತರಕಾರಿಯನ್ನು ಬೆಳಿಬೋದು. ನೋಡಿ, ನೀವು ನೋಡ್ತಾ ಇದ್ದೀರಿ, ಈ ರೈತರು ಕಡಿಮೆ ಬಂಡವಾಳವನ್ನು ಇಲ್ಲಿ ಹಾಕಿದ್ದಾರೆ. ಈ ಕೋಲ್ ಆಗಿರ್ಬೋದು, ಇದಕ್ಕೆ ಕಟ್ಟಿರೋಂಥ ದಾರ, ಇದನ್ನು ಕೂಡ ಕಡಿಮೆ ಖರ್ಚಲ್ಲಿ, ಅಂದರೆ ತಮ್ಮ ಹೊಲದಲ್ಲೇ ಇರುವಂಥ ಒಂದು ವಸ್ತುಗಳನ್ನು ಬಳಸಿಕೊಂಡು ಈ ಕೃಷಿಯನ್ನು ಕಡಿಮೆ ಬಂಡವಾಳದಲ್ಲಿ ಮಾಡ್ತಾಯಿದ್ದಾರೆ. ಇದು ಬೇಗನೆ ಕಟಾವಿಗೆ ಬರುವಂಥ ಒಂದು ತರಕಾರಿ. ಕೇವಲ ಒಂದು 45ರಿಂದ 50 ದಿನಗಳಲ್ಲಿ ಕಟಾವಿಗೆ ಬರುವಂಥ ಒಂದು ತರಕಾರಿ ಇದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಕಡಿಮೆ ಭೂಮಿಯಲ್ಲಿ ಹಾಕಿರುವಂಥ ಈ ತರಕಾರಿ ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ ಇದೆ ಮತ್ತು ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರವಿದೆ. ಇಷ್ಟು ಜಾಗ ಯಾಕಂತಂದರೆ ಮಧ್ಯದಲ್ಲಿ ನಮಗೆ ಗಳೆ ಹೊಡೆಯೋದಕ್ಕೆ ಮತ್ತು ಔಷಧಿಯನ್ನು ಉಪಚಾರ ಮಾಡೋದಕ್ಕೆ ಇದು ಬಳ್ಳಿ ಹಬ್ಬೋದರಿಂದ ಇದಕ್ಕೆ ಜಾಗ ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು 5 ಅಡಿ ಇಷ್ಟರ ಅಗಲ ಮಾಡಿದರೆ ಸಾಕಷ್ಟು ಅನುಕೂಲವಾಗುತ್ತೆ ಸ್ನೇಹಿತರೆ. ಇದು ಒಂದು ಕೋಲಿನ ಸಹಾಯಕ್ಕೆ ಆಧಾರವಾಗಿ ಬೆಳೆಯುವಂಥ ಒಂದು ತರಕಾರಿ. ಈ ಕೋಲನ್ನು ಇದಕ್ಕೆ ಯಾಕೆ ಈ ಥರ ಮಾಡ್ಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆ ಹೆಚ್ಚಾದರೆ ಕಾಯಿಗಳು ನೀರಲ್ಲಿ ಕೊಳೆತು ಹೋಗುವ ಮತ್ತು ಬೆಂಡಾಗುತ್ತೆ. ಬೆಂಡಾದರೆ ನಮಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಲಾಭ ಬರ್ಬೋದು. ಅದಕ್ಕೋಸ್ಕರ ಈ ಥರ ಇದಕ್ಕೆ ಕೋಲನ್ನು ನೆಟ್ಟು ಅದಕ್ಕೆ ದಾರವನ್ನು ಕಟ್ಟಿ ಆಧಾರ ಸ್ತಂಭದಲ್ಲಿ ಈ ಬೆಳೆಯನ್ನು ಬೆಳೆದರೆ ನಮಗೆ ಇನ್ನೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ನನ್ನ ಮೊದಲ ವಿಡಿಯೋ ಆಗಿದ್ದು, ನಾನು ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ನಾನು ರೈತರಿಗೆ ಉತ್ತಮವಾದ ಮಾಹಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ರೈತರಿಗೆ ಮಾಹಿತಿಯು ಸಿಕ್ಕರೆ ಅವರು ಕೃಷಿಯಲ್ಲಿ ಲಾಭದಾಯಕವನ್ನು ಮಾಡಬಹುದು ಅಂಥೇಳಿ ನನ್ನ ಒಂದು ಉದ್ದೇಶ ಆಗಿದೆ. ಎಲ್ಲರಿಗೂ ಒಳ್ಳೆಯ ಮಾಹಿತಿಯನ್ನು ತಲುಪಿಸೋದಕ್ಕೆ ನಾನು ಉತ್ಸಾಹವಾಗಿದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಎಲ್ಲರೂ ಕೃಷಿಯಲ್ಲಿ ಉತ್ತಮವಾದ ಆರೋಗ್ಯ ಮತ್ತು ಲಾಭದಾಯಕ ಕೃಷಿಯನ್ನು ಮಾಡಿ ಎಲ್ಲರೂ ಖುಷಿಯಿಂದ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ.